ನಮಸ್ಕಾರ ವೀಕ್ಷಕರೇ, ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಮ್ಮ ಮಾಡ್ತಿದ್ದ ಹಾಗೆ ಅಜ್ಜಿ ಮಾಡ್ತಿದ್ದ ಹಾಗೆ ಅದ್ಭುತ ರುಚಿಯ ಒಂದು ವಾಂಗಿಬಾತ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ವಾಂಗಿಬಾತ್ನ ನೀವು ಯಾವುದೋ ರೆಸ್ಟೋರೆಂಟ್ಗಳಲ್ಲೂ ಕೂಡ ತಿಂದಿರಲ್ಲ, ಅಷ್ಟು ಅದ್ಭುತವಾದ ರುಚಿ, 100% ಸಾಂಪ್ರದಾಯಿಕವಾದಂತಹ ಸ್ಟೈಲ್ನಲ್ಲಿ ಅಂತಲೇ ಹೇಳ್ಬೋದು. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ವಾಂಗಿಬಾತ್ ಪುಡಿಯನ್ನು ಹೇಗೆ ಮಾಡೋದಂತ ನಾನು ತೋರಿಸಿದ್ದೆ. ಅದೇ ಪುಡಿಯನ್ನು ಬಳಸ್ಕೊಳ್ಬೋದು, ಅಥವಾ ನೀವು ರೆಡಿಮೇಡ್ ಪ್ಯಾಕೆಟ್ ವಾಂಗಿಬಾತ್ ಪುಡಿಯನ್ನು ಕೂಡ ತಂದು ಕೂಡ ನೀವು ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿಗೆ 3 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆಯಲ್ಲಿ 1 ಚಮಚದಷ್ಟು ಕಡಲೆಬೇಳೆ ಹಾಕೊಳ್ಬೇಕು. ಕಡಲೆಬೇಳೆ ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ 1 ಚಮಚದಷ್ಟು ಉದ್ದಿನಬೇಳೆ ಕೂಡ ಹಾಕೊಳ್ಳೋಣ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೇನೆ ಸಾಸಿವೆ ಕೂಡ 1 ಚಮಚ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಜೀರಿಗೆ ಕೂಡ 1 ಚಮಚ ಹಾಕೊಳ್ಳೋಣ. 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು, ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳು, 2 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಗೋಡಂಬಿಯನ್ನು ಹಾಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ನಾನು ಒಂದು ಚಿಟಿಕೆ ಎಷ್ಟು ಅಂದರೆ 1/4 ಚಮಚದಷ್ಟು ನಾನು ಇಂಗನ್ನು ಹಾಕೊಳ್ತಾ ಇದ್ದೀನಿ, ಒಳ್ಳೆ ಘಮಕ್ಕೋಸ್ಕರ. 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ. ಈಗ ಈರುಳ್ಳಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದರಲ್ಲಿ ಬದನೆಕಾಯಿ, ಅಂದರೆ ಮೈಸೂರು ಬದನೆಕಾಯಿ ಅಂತ ಕೂಡ ಕರೀತಾರೆ, ಉದ್ದ ಬದನೆಕಾಯಿ ಅಂತ ಕೂಡ ಕರೀತಾರೆ. ಈ ಬದನೆಕಾಯಿನ ನೋಡಿ ಈ ಥರ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಈ ಬದನೆಕಾಯಿನ ನಾನು ಹಾಕೊಳ್ತಾ ಇದ್ದೀನಿ. ಅಂದಾಜು ಒಂದು 300 ಗ್ರಾಮ್ನಷ್ಟು ನಾನು ಬದನೆಕಾಯಿನ ತಗೊಂಡಿದ್ದೀನಿ. ಈ ಬದನೆಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ 1-2 ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ, 1/4 ಚಮಚದಷ್ಟು ಅರಿಶಿನ ಹಾಕೊಳ್ತಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮತ್ತು ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2-3 ನಿಮಿಷದಿಂದ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಬೆಲ್ಲ, ಹಾಗೆಯೇ ಒಂದು 3 ಚಮಚದಷ್ಟು ಹುಣಸೆ ಹಣ್ಣಿನ ರಸ, ಗಟ್ಟಿ ಹುಣಸೆ ಹಣ್ಣಿನ ರಸನ ಹಾಕೊಂಡಿದ್ದೀನಿ. ಹುಣಸೆ ರಸ ತುಂಬ ಮುಖ್ಯ. ಹಾಗೆಯೇ ವಾಂಗಿಬಾತ್ ಪುಡಿ, ಮನೆಯಲ್ಲೇ ತಯಾರಿಸಿರುವಂಥ ವಾಂಗಿಬಾತ್ ಪುಡಿ, ಇದನ್ನು 3 ಚಮಚ ಹಾಕೊಂಡಿದ್ದೀನಿ. ನೀವು ಅಂಗಡಿಯಿಂದ ತಂದಿರೋದಾದರೂ 3 ಚಮಚ ಹಾಕೊಳ್ಳಿ, 2ರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಅಂಗಡಿಯಿಂದ ತಂದಿರೋಂಥ ವಾಂಗಿಬಾತ್ ಪುಡಿ ಹಾಕಿದರೆ 1-2 ಚಮಚ ಒಣ ಕೊಬ್ಬರಿ ಪುಡಿ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಆಲ್ರೆಡಿ ಒಣ ಕೊಬ್ಬರಿ ಪುಡಿ ಹಾಕಿರೋದ್ರಿಂದ ಡೈರೆಕ್ಟಾಗಿ 3 ಚಮಚ ಮಾಡಿಟ್ಕೊಂಡಿರೋಂಥ ಪುಡಿ ಹಾಕಿದರೆ ಸಾಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ಕಪ್ನಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. 5 ನಿಮಿಷ ಆದಮೇಲೆ ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಗೊಜ್ಜು ತುಂಬಾ ಅದ್ಭುತವಾಗಿ ತಯಾರಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅನ್ನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಒಳ್ಳೆ ವಾಂಗಿಬಾತ್ ತಯಾರಾಗಿಬಿಡುತ್ತೆ. ಈಗ ನಾನು ಇದರಲ್ಲಿ ಉದ್ರುದ್ರಾಗಿ ಮಾಡ್ಕೊಂಡಿರೋಂಥ ಅನ್ನವನ್ನು ಹಾಕಿ ಕಲಿಸ್ಕೊಳ್ತೀನಿ. ಅನ್ನ ಹಾಕಿ ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಅರ್ಧ ಪ್ರಮಾಣದಷ್ಟು ಗೊಜ್ಜನ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ಗೊಜ್ಜು ತುಂಬ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರೋದ್ರಿಂದ ಅನ್ನಕ್ಕೆ ಮತ್ತೆ ಬೇಕಂದರೆ ಎಕ್ಸ್ಟ್ರಾ ಗೊಜ್ಜು ಹಾಕ್ಕೊಳ್ಬೋದು. ಹಾಗಾಗಿ ನಾನು ಉದ್ರುದ್ರಾಗಿ ಅನ್ನ ಮಾಡ್ಕೊಂಡಿದ್ದೆ. 1 ಲೋಟದಷ್ಟು ಅನ್ನ ಮಾಡ್ಕೊಂಡಿದ್ದೆ, ಅಂದರೆ 1/4 kg ಅನ್ನ ಮಾಡ್ಕೊಂಡಿದ್ದೀನಿ. ಈ ಅನ್ನ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅನ್ನಕ್ಕೀಗ ಗೊಜ್ಜನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನಿಮ್ಗೆ ಇನ್ನೂ ಸ್ವಲ್ಪ ಗೊಜ್ಜು ಬೇಕನ್ಸಿದ್ರೆ ತೆಗೆದಿಟ್ಕೊಂಡಿರೋಂಥ ಗೊಜ್ಜನ್ನ ನೀವು ಸ್ವಲ್ಪ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಕಡಿಮೆ ಅನಿಸಿದ್ರೆ 1/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ನನಗೂ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆಗೋಯ್ತು, ಅದ್ಭುತವಾದ ವಾಂಗಿಬಾತ್ ತಯಾರಾಗಿದೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ಯಾವಾಗಲಾದರೂ ಮಾಡ್ಕೊಳ್ಬೋದು. ನೀವು ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೂ ಕೂಡ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೇನು ಬಿಸಿನೇ ತಿನ್ನಬೇಕು ಅಂತೇನಿಲ್ಲ, ಆರಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಯಾವುದಾದ್ರೂ ಹಬ್ಬಗಳಲ್ಲೋ ಅಥವಾ ವೀಕೆಂಡಲ್ಲೋ ಅಥವಾ ಡೈಲಿ ಲೈಫಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನಾನು ತೋರಿಸಿರೋಂಥ ವಾಂಗಿಬಾತ್ ಪುಡಿಯನ್ನು ಹಾಕಿ ಮಾಡೋದಾದರೂ ಮಾಡ್ಕೊಳ್ಳಿ, ಅಥವಾ ನೀವು ಅಂಗಡಿಯಿಂದ ತಂದಿರೋ ರೆಡಿಮೇಡ್ ಪ್ಯಾಕೆಟ್ ವಾಂಗಿಬಾತ್ ಪುಡಿಯಿಂದ ಕೂಡ ನೀವು ಈ ವಾಂಗಿಬಾತ್ನ ಮಾಡ್ಕೊಳ್ಬೋದು. ನಿಮಗೆಲ್ಲರಿಗೂ ತುಂಬಾ ಈಸಿ ಅನಿಸಿದೆ, ಹಾಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.